ಕೆಲವೊಮ್ಮೆ ನಮ್ಮ ನಗುವನ್ನೇ ಕಿತ್ಕೊಂಡವ್ರು ಬಂದು ನೀನು ಖುಷಿಯಾಗಿರು ಅಂತಾರೆ. ಬೇರನ್ನೇ ಕೊಯ್ದು ಗಿಡಕ್ಕೆ ನೀರು ಹಾಕಿದ್ರೆ ಏನು ಪ್ರಯೋಜನ? ಕೆಲವರು ಯಾರೂ ಇಲ್ಲದೆ ಅನಾಥರು, ಇನ್ನು ಕೆಲವರು ಎಲ್ಲ ಇದ್ದು ಅನಾಥರು. ಎಲ್ಲರೂ ಕೈ ಬಿಡ್ಬೋದು, ಆದರೆ ನಿನ್ನ ಒಂಟಿತನ ಇದೆ ಅಲ್ವಾ, ಅದು ಯಾವತ್ತೂ ಕೈ ಬಿಡೋದಿಲ್ಲ. ಒಂಟಿತನ ಅಂದರೆ ಯಾರು ಇಲ್ಲದೆ ಇರೋದಲ್ಲ, ಎಲ್ಲರೂ ಇದ್ದರೂ ನಮ್ಮವರು ಯಾರು ಅರ್ಥ ಮಾಡಿಕೊಳ್ಳದೆ ಇರೋದೇ ನಿಜವಾದ ಒಂಟಿತನ. ವಿಷ ಇರೋ ಹಾವನ್ನು ಬೇಕಾದರೂ ನಂಬೋದು, ಆದರೆ ಅವಶ್ಯಕತೆಗೆ ತಕ್ಕಂತೆ ಬದಲಾಗೋ ಸ್ನೇಹಿತರನ್ನ, ಸಂಬಂಧಿಕರನ್ನ ಯಾವತ್ತೂ ನಂಬೋ ಆಗಿಲ್ಲ. ನನಗೆ ಪ್ರೀತಿನೂ ಜಾಸ್ತಿನೇ, ಕೋಪನೂ ಜಾಸ್ತಿನೇ. ನನ್ನ ಅರ್ಥ ಮಾಡ್ಕೊಂಡವ್ರಿಗೆ ನನ್ನೊಳಗಡೆ ಇರೋ ಪ್ರೀತಿ ಕಾಣಿಸುತ್ತೆ, ಅರ್ಥ ಮಾಡ್ಕೊಳ್ದೇ ಇರೋರಿಗೆ ನನ್ನೊಳಗಡೆ ಇರೋ ಕೋಪ ಕಾಣಿಸುತ್ತೆ. ಮಾತು ಕೊಡೋದು ತುಂಬ ಸುಲಭ, ಆದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಮಾತು ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಿ, ನಿಮ್ಮ ಮಾತಿನಲ್ಲಿ ಮತ್ತೊಬ್ಬರ ಜೀವನ ಇರುತ್ತೆ ನಂಬಿಸಿ ಕೊನೆ ಕಾಲದಲ್ಲಿ ಕೈ ಕೊಡಬೇಡಿ. ಓದಿನಿಂದ ಕಲಿತ ಪಾಠ ಮರ್ತೋದ್ರೂ ಹೋಗಿ ಕಲಿಬೋದು, ಆದರೆ ಹಸಿವು, ಮೋಸ, ಅವಮಾನ, ನಿಂದನೆಯಿಂದ ಕಲಿತ ಪಾಠ ಎದೆ ಬಡಿತ ಇರೋ ತನಕ ನೆನಪಿಸುತ್ತೆ. ಬೇರೆಯವರ ಮಾತು ಕೇಳಿ ನಿಮ್ಮ ಸಂಬಂಧನ ಹಾಳು ಮಾಡ್ಕೊಳ್ಬೇಡಿ. ಯಾಕಂದರೆ ಜನರು ಒಳ್ಳೆ ಸಂಬಂಧನ ನೋಡೋಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ನಮ್ಮನ್ನು ಇಷ್ಟಪಡೋರು ನಮ್ಮಲ್ಲಿ 1000 ತಪ್ಪು ಕಂಡ್ರೂ ಕೈ ಹಿಡಿದು ತಿದ್ದಿ ಜೊತೆ ನಿಲ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದೇ ಇರೋರು ನಮ್ಮಲ್ಲಿ 1000 ಒಳ್ಳೆ ಗುಣ ಇದ್ದರೂ ಒಂದೇ ಒಂದು ತಪ್ಪನ್ನು ಕಂಡುಹಿಡಿದು ದೂರ ಆಗ್ತಾರೆ. ಆದಷ್ಟು ಒಂಟಿಯಾಗಿರೋದನ್ನೇ ಕಲಿಬೇಕು. ಯಾಕಂದರೆ ಯಾರು ಯಾವಾಗ ಬಿಟ್ಟು ಹೋಗ್ತಾರೋ ಗೊತ್ತೇ ಆಗಲ್ಲ. ತಲೆನೋವಿಗೆ ಮಾತ್ರೆ ಇರೋ ಹಾಗೆ ಮನಸ್ಸಿನ ನೋವು ಮಾತ್ರೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಯಾಕಂದರೆ ಮನಸ್ಸಿಗೆ ನೋವಾದಾಗೆಲ್ಲ ಮಾತ್ರೆ ನುಂಗ್ಬೋದಾಗಿತ್ತು. ಉಸಿರು ನಿಂತಾಗ ಬರೋದು ಮಾತ್ರ ಸಾವಲ್ಲ, ಬದುಕಿದ್ದಾಗ ಯಾವುದೇ ಪ್ರೀತಿಗೆ ಮತ್ತು ಭಾವನೆಗಳಿಗೆ ಬೆಲೆ ಸಿಗದೆ ಹೋದಾಗ ಅನುಭವಿಸೋ ನೋವು ಕೂಡ ಒಂದು ರೀತಿ ಸಾವೇನೆ. ಯಾರು ನಿಮಗೆ ಸಹಾಯ ಮಾಡ್ತಿದ್ದಾರೆ ಅವರನ್ನು ಮರಿಬೇಡಿ. ಯಾರು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ಅವರನ್ನು ದ್ವೇಷಿಸಬೇಡಿ. ಯಾರು ನಿಮ್ಮನ್ನು ನಂಬಿರ್ತಾರೆ ಅವ್ರಿಗೆ ಎಂದಿಗೂ ಮೋಸ ಮಾಡಬೇಡಿ. ಸಮಯ ಕಳೆದಂತೆ ಎಲ್ಲವೂ ಬದಲಾಗ್ತದೆ. ಅದು ಬದುಕೇ ಆಗಿರ್ಬೋದು, ಅದು ವ್ಯಕ್ತಿನೇ ಆಗಿರ್ಬೋದು. ಯಾರಾದರೂ ನಿಮ್ಮನ್ನು ದೂರ ಇಟ್ಟಿದ್ದಾರೆ ಅಂದರೆ ತಿಳ್ಕೊಳ್ಳಿ, ಬೇಕು ಅಂತ ದೂರ ಇಟ್ಟಿಲ್ಲ, ಬೇಡವಾದದ್ದನ್ನೇ ದೂರ ಇಡೋದು. ಬೇಕಿರೋದಾಗಿದ್ದರೆ ಎಷ್ಟೇ ಕಷ್ಟ ಆದರೂ ಬಿಡಲ್ಲ. ನಿಜ ಅಲ್ವಾ ಸ್ನೇಹಿತರೆ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.